ಮಾಡ್ತಿದೀಯ ಅಕ್ಷತಾ? ಬಾರೆ ಈ ಕಡೆ. ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ? ಹೌದು, ಬಸ್ ಸ್ಟ್ಯಾಂಡ್ ಅನ್ನು ಜನ ಇದ್ದೇ ಇರ್ತಾರೆ. ಮತ್ತೆ ನಮ್ಮೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ 3-4 ಜನ ಅಷ್ಟೇ ಇರ್ತಾರೆ. ನಮ್ಮ ತಾಯಿ, ಅದು ನಿಮ್ಮೂರ್ ಬಸ್ ಸ್ಟ್ಯಾಂಡ್, 3-4 ಜನ ಮಾತ್ರ ಇದ್ದಾರೆ ಅಷ್ಟೇ. ಇದು ನಮ್ಮೂರ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್. ಇದ್ರ ಜನ ತುಂಬಾ ಇದ್ದೇ ಇದ್ದಾರೆ ಯಾವಾಗ್ಲೂ. ಹೌದಾ, ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿರಕ್ ನೀನ್ ಸುತ್ತಾಡಿದ್ರೆ ತಾನೇ ಗೊತ್ತಿರೋಕೆ. ನೀನ್ ಯಾವಾಗ ಮನೆ ಪಾತ್ರೆ ತೊಳಿ, ಕಸ ಗುಡ್ಸು ಅದ್ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ನಿಂಗೆ. ಬಾ, ನಿನಗೆ ಇವತ್ತು ಎಲ್ಲಾನು ತೋರಿಸ್ತೀನಿ ನಿನ್ಗೆ. ಹೌದಾ? ಹೌದು ಕಂತೆ, ಬಾ. ನಿಂಗೆ ಸಿಟಿ ಹೆಂಗಿರುತ್ತೆ, ಲೈಫ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ ಬಾ. ಆ ಹಳ್ಳಿಲಿ ಕುತ್ಕೊಂಡು ಮೂದವಿ ತರ ಆಗ್ಬಿಟ್ಟಿದ್ಯಾ ನೀನು. ಅದಕ್ಕೆ ಏನದಕ್ಕೆ ಅಂತ ನೀನು ಯಾವಾಗ್ಲೂ ಇದ್ದು ಬಿಡು. ಅಕ್ಷತಾ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಕ್ಷತಾ. ನಿಂಗೆ ಪಾನಿಪುರಿ ಗೋಬಿ ಎಲ್ಲ ತಿನ್ನಿಸ್ತೀನಿ ಗೊತ್ತಾ ಇವತ್ತು, ಬಾ. ಅದಕ್ಕೆ ಆದ್ರೆ ಚಿಕ್ಕಮ್ಮ ಹೇಳಿದ್ರಲ್ಲ, ಇದನ್ನ ನೋಡಕ್ ಬರ್ತಾರೆ, ಮನೇಲೇ ಇರ್ಬೇಕು ಅಂತ. ನೀವು ನಾನು ಕರ್ಕೊಂಡ್ಬಿಟ್ಟಿದ್ದೀರಾ, ಅವ್ರು ಹೋದ ತಕ್ಷಣ ಬೈತಾರೆ ಅಲ್ವಾ? ಅದಕ್ಕೆ ಅದೇನಿದೆ, ಯಾವಾಗ ಚಿಕ್ಕಮ್ಮ ಅಂತ ಸಾಯ್ತಾ ಇರ್ತೀಯ, ಸುಮ್ಮನೆ ಬಿಡು ನೀನು. ಚಿಕ್ಕಮ್ಮಂಗೆ ಏನಕ್ಕೆ ಎದ್ರಿಕೋತೀಯ? ಅವಳೇನು ಅವಳು ಏನು ದೆವ್ವನ ಅವಳೇನು? ಅಲ್ಲ ಅದಕ್ಕೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ಮನೆ ಬಾ ಅಕ್ಷತಾ. ಏನು ಕೈತೀಯ ನೀವೇನು ಹಿಂಗೆ ಹೇಳ್ತೀರಾ? ಆಮೇಲೆ ಚಿಕ್ಕಮ್ಮ ನನ್ನ ಕತೆ ಅಷ್ಟೇ ಮುಗಿಬಿಡ್ತಾರೆ ಅಷ್ಟೇ. ನಿನ್ನೆ ಎದ್ರಿಕೊಂಡೆ ಸಾಯಿ. ನಿಂಗೆ ಎಷ್ಟು ಸತಿ ಹೇಳ್ತಾರೆ, ನೀನು ಯಾವಾಗಲೂ ಬುದ್ಧಿ ಬಿಡಲ್ಲ. ನೀನು ಹೋಗೋದು ಏನು ಮಾಡ್ತೀವಿ ಮಾಡ್ಕೋಗು. ಸರಿ ಅದಕ್ಕೆ, ಸಾರಿ ಅದಕ್ಕೆ. ಬಾ ದಾರಿಗೆ, ಬಾ ನನ್ನ ಜೊತೆ. ಅಕ್ಷತಾ, ಬಾರಿ ಮೊದಲು ಪಾನಿಪುರಿ ತಿನ್ನೋಣ. ಅದಕ್ಕೆ ನಾನು ಪಾನಿಪುರಿ ಯಾವಾಗಲೂ ತಿಂದೇ ಇಲ್ಲ ಅದಕ್ಕೆ. ಬಾ ತಿನ್ನು ಅಂತಿರೋದು, ಬಾ ತಿನ್ನು. ಅಣ್ಣ 2 ಪ್ಲೇಟ್ ಪಾನಿಪುರಿ ಕೊಡಿ.